ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಪ್ರಾಥಮಿಕ ಶಾಲಾ ಶಿಕ್ಷಕರು ಡಿಸ್ಟೆನ್ಸ್ ಮೋಡ್ನಲ್ಲಿ ಅಂದರೆ ದೂರ ಶಿಕ್ಷಣದಲ್ಲಿ BEd ಅನ್ನು ಮಾಡುವಂಥ ಅವಕಾಶ ಇದೆ. ಅದು 2 ವರ್ಷಗಳ ಕೋರ್ಸ್. ಇಗ್ನೋ ಹಾಗೂ ನಮ್ಮ KSOU ಯೂನಿವರ್ಸಿಟಿಗಳು ಈ ಒಂದು ಅವಕಾಶವನ್ನು ನಮಗೆ ಕೊಡ್ತವೆ. ಪ್ರಾಥಮಿಕ ಶಾಲಾ ಶಿಕ್ಷಕರು ಇನ್ ಸರ್ವಿಸಲ್ಲೇ ರಜಾ ದಿನಗಳನ್ನು ಸರಿದೂಗಿಸಿಕೊಂಡು ದೂರ ಶಿಕ್ಷಣದಲ್ಲಿ ಬ್ಯಾಚಲರ್ ಆಫ್ ಎಜುಕೇಷನ್ BEd ಅನ್ನು ಪ್ರಶಿಕ್ಷಣ ತರಬೇತಿಯನ್ನು ಪಡೆಯಬಹುದು. BEd ಪ್ರೋಗ್ರಾಮ್ 2026 ಈಗ ಅನೌನ್ಸ್ ಆಗಿದೆ. ಅದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ. ಯಾರ್ಯಾರು ಎಲಿಜಿಬಲ್ ಮತ್ತು ಪ್ರೋಸೆಸ್ ಹೇಗಿದೆ ಅಂತೇಳಿ. ನಮ್ಮ ಇಗ್ನೋ ಯೂನಿವರ್ಸಿಟಿಯ ಕೇಂದ್ರ ಕಚೇರಿ ಇದು ನವದೆಹಲಿಯಲ್ಲಿದೆ. ಇಗ್ನೋ BEd 2026 ಪ್ರೋಗ್ರಾಮ್ ನಿಮಗೆಲ್ಲ ಗೊತ್ತಿದೆ. ಇಗ್ನೋ ಅಂದರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. 1985ನಲ್ಲಿ ಅದು ಎಸ್ಟಾಬ್ಲಿಷ್ ಆಯಿತು. ಸೊ ಎಂಟ್ರೆನ್ಸ್ ಅಪ್ಲಿಕೇಶನ್ ಪ್ರೋಸೆಸ್ ಇಸ್ ಕರೆಂಟ್ಲಿ ಓಪನ್ January 29. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. January 29ಇಂದ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕೋದಕ್ಕೆ. ಮೊದಲೆಲ್ಲ ಆಫ್ಲೈನ್ ಇತ್ತು, ಸೊ ಈಗ ಆನ್ಲೈನ್ ಆಗಿದೆ. ಸೊ ಲಾಸ್ಟ್ ಡೇಟ್ ಈ ತಿಂಗಳ 27ರವರೆಗೆ ಇದೆ. ಸೊ ಒಂದು CET ಮಾಡ್ತಾರೆ, ಅವರು ಕಾಮನ್ ಎಂಟ್ರೆನ್ಸ್ ಟೆಸ್ಟನ್ನು ಮಾಡ್ತಾರೆ ನನ್ನ ಪ್ರೋಗ್ರಾಮ್ಗೆ ಅಡ್ಮಿಷನ್ ಆಗೋದಕ್ಕೆ. ಅದು ಎಂಟ್ರೆನ್ಸ್ ಎಕ್ಸಾಮು. ಇದು ಟೆಂಟೇಟಿವ್ ಮಾತ್ರ ಇದು. ಸೊ ಟೆಂಟೇಟಿವ್ ಲಿಸ್ಟ್, ಟೆಂಟೇಟಿವ್ ಟೈಮ್ ಟೇಬಲ್ ಇದು. ಸೊ March 16 ಅಂತ ಹಮ್ಮಿಕೊಂಡಿದ್ದಾರೆ. ಸೊ ರಿಸಲ್ಟ್ ಡಿಕ್ಲರೇಷನ್ March 2026. ಸೊ ಹಾಗಾದರೆ ಹೆಚ್ಚಿನ ಮಾಹಿತಿಗೆ ಇದು ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂದರೆ ಆನ್ಲೈನಲ್ಲಿ ಹಾಕಬೇಕು. ಅಡ್ರೆಸ್ಸು ಇಗ್ನೋ BEd.samarth.edu.in ನಲ್ಲಿ. ಸೊ ಅರ್ಜಿಗೆ 1,000 ಫೀಸ್ ಇದೆ. ಟೋಟಲ್ 2 ಇಯರ್ಸ್ ಕೋರ್ಸಿಗೆ 60,000 ಇದೆ. ಸೊ ಏಜ್ ಲಿಮಿಟ್ ಇಲ್ಲ. ಸೊ ಹಾಗಾಗಿ ಇಟ್ ಈಸ್ ಎಸೆನ್ಷಿಯಲ್ ಟು ಚೆಕ್ ದ ಅಫಿಷಿಯಲ್ ಇಗ್ನೋ ವೆಬ್ಸೈಟ್ ರೆಗ್ಯುಲರ್ಲಿ ಫಾರ್ ಎನಿ ಅಪ್ಡೇಟ್ಸ್ ಆನ್ ದ ಎಕ್ಸಾಮ್ ಶೆಡ್ಯೂಲ್. ಇದು ವೆಬ್ಸೈಟ್ನ ವಿಳಾಸ. BEd ಆದರೆ ಇಗ್ನೋದಲ್ಲಿ ಮತ್ತೊಂದು ಇಗ್ನೋ BEd.samarth.edu.in ಅಂತೇಳಿ. ಸೊ ಹೈಡ್ ಮಾಡಬೇಕಾದ್ರೆ ಏನೇನು ಎಲಿಜಿಬಿಲಿಟಿ ಇರಬೇಕು ಅಂತ ಸಂಕ್ಷಿಪ್ತವಾಗಿ ನೋಡ್ಕೊಂಬರೋಣ. ಸೊ ನವದೆಹಲಿಯಲ್ಲಿ ಇದೆ ಹೆಡ್ ಆಫೀಸ್. ಅಡ್ಮಿಷನ್ ಅನೌನ್ಸ್ಮೆಂಟ್ ಫಾರ್ ಬ್ಯಾಚುಲರ್ ಆಫ್ ಎಜುಕೇಷನ್ ಪ್ರೋಗ್ರಾಮ್ January 2026. Indira Gandhi Open University will be admitting students for BEd program. Batch commencing from January 2026 through ಎಂಟ್ರೆನ್ಸ್ ಟೆಸ್ಟ್ ಅನ್ನು ಮಾಡ್ತಾರೆ ಅವರು. ಬಹುಪಾಲು ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ರಾಜಧಾನಿಗಳಲ್ಲಿರುತ್ತೆ. ಟು ಬಿ ಹೆಲ್ಡ್ ಆಲ್ ಓವರ್ ದ ಕಂಟ್ರಿ. ಡೇಟ್ ಆಫ್ ಎಂಟ್ರೆನ್ಸ್ ಟೆಸ್ಟ್ ವಿಲ್ ಬಿ ಕಮ್ಯುನಿಕೇಟೆಡ್ ಲೇಟರ್ ಆನ್. ಹಾಗಾದರೆ ನಾವೀಗ ಪ್ರಾಥಮಿಕ ಶಾಲಾ ಶಿಕ್ಷಕರು ಯಾರು BEd ಅನ್ನು ಮಾಡ್ಬೋದು, ಇಗ್ನೋದಲ್ಲಿ BEd ಮಾಡೋದಕ್ಕೆ ಅರ್ಹತೆಗಳನ್ನು ನೋಡ್ಕೊಳ್ಳೋಣ. ಸೊ ಆ್ಯಸ್ ಯೂಶುವಲ್ BEdಗೆ ಅಟ್ಲೀಸ್ಟ್ 50% ಮಾರ್ಕ್ಸ್ ಐದರ್ ಇನ್ ಬ್ಯಾಚುಲರ್ ಡಿಗ್ರಿ ಆರ್ ಇನ್ ಮಾಸ್ಟರ್ ಡಿಗ್ರಿ. ನಾವು ಡಿಗ್ರಿ BA BSc ಅಥವಾ BComನಲ್ಲಿ ಸೊ ಮಿನಿಮಮ್ 50% ತೆಗೆದಿರಬೇಕು. ಸೊ ಅಕಸ್ಮಾತ್ MA ಆಗಿರುತ್ತೆ ಬಟ್ BEd ಮಾಡಿರಲ್ಲ, ಆ ಶಿಕ್ಷಕರು ಇನ್ ಸರ್ವಿಸ್ ಮಾಸ್ಟರ್ ಆಫ್ ಆರ್ಟ್ಸ್ ಅಥವಾ MSc ಯಾವುದ್ರಲ್ಲಿ ಮಾಡಿರಬೇಕು ಅಂತ ಹೇಳಿದರೆ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಅದರಲ್ಲಿ ಸೋಷಿಯಲ್ ಸೈನ್ಸಸ್ಸಲ್ಲಿ ಹಿಸ್ಟ್ರಿ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಅದು ಕಾಮರ್ಸ್ ವಿಷಯಗಳು, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ ಇದರಲ್ಲಿ, ಮತ್ತು ಹ್ಯುಮ್ಯಾನಿಟೀಸ್ ಮಾನವಿಕ ಶಾಸ್ತ್ರಗಳಲ್ಲಿ MA ಮಾಡಿರಬೇಕು. ಇಂಜಿನಿಯರಿಂಗ್ ಮಾಡಿದವರು ಕೂಡ BEd ಮಾಡ್ಬೋದು. ಬ್ಯಾಚಲರ್ ಆಫ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ವಿತ್ ಸ್ಪೆಷಲೈಸೇಷನ್ ಇನ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. PUC ಸೈನ್ಸ್ ಮಾಡಿ ಇಂಜಿನಿಯರಿಂಗ್ ಮಾಡಿದಂಥ ವಿದ್ಯಾರ್ಥಿಗಳು ಅಥವಾ ಆಸ್ಪಿರೆಂಟ್ಸ್ ಕೂಡ BEd ಮಾಡ್ಬೋದು. ಅವರಿಗೆ ಮಿನಿಮಮ್ 55% ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಜೊತೆಗೆ ಅದರ ಜೊತೆಗೆ ದ ಫಾಲೋಯಿಂಗ್ ಕ್ಯಾಟಗರೀಸ್ ಆರ್ ಎಲಿಜಿಬಲ್ ಟು ಬಿ ಸ್ಟೂಡೆಂಟ್ಸ್ ಆಫ್ BEd. ODL ಅಂತ ಹೇಳಿದ್ರೆ ಆನ್ಲೈನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗ್ ಅಂತೇಳಿ. ಆನ್ಲೈನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗ್, ದೂರ ಶಿಕ್ಷಣ ಕಲ್ಪನೆಯನ್ನು 1985ನಲ್ಲೇ ಹೊರತಂದಂಥ ದೊಡ್ಡ ಇನ್ಸ್ಟಿಟ್ಯೂಷನ್ ಇದು ಇಗ್ನೋ. ಸೊ ಯಾರ್ಯಾರು ಎಲಿಜಿಬಲ್ ಅಂತ ಹೇಳಿದರೆ ಟ್ರೈನ್ಡ್ ಇನ್ ಸರ್ವಿಸ್ ಟೀಚರ್ಸ್ ಇನ್ ಎಲಿಮೆಂಟರಿ ಎಜುಕೇಷನ್. ಈಗ ನಾವು TCH ಮಾಡಿರ್ತೀವಿ ಅಥವಾ DEd ಈಗ ಮತ್ತೆ ರೀನೇಮ್ ಮಾಡಿದರೆ DEd ಇನ್ ಎಲಿಮೆಂಟರಿ ಎಜುಕೇಷನ್. ಸೊ DELED ಅಂತ ಮಾಡಿದ್ದಾರೆ. ಆ DEd ಮಾಡಿರಬೇಕು, ಟ್ರೈನ್ ಆಗಿರಬೇಕು. ಸೊ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ NCTE ಅಂದರೆ ಗೊತ್ತಿದೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಇಡೀ ದೇಶದ ಶಿಕ್ಷಕರ ನೇಮಕಾತಿ, ಪಠ್ಯಕ್ರಮ, ಶಿಕ್ಷಕರ ತರಬೇತಿ
ಇವೆಲ್ಲವನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಮತ್ತೆ ರೂಪುರೇಷೆಗಳನ್ನು ನಿರ್ಧಾರ ಮಾಡುವಂಥ ಸಂಸ್ಥೆ NCTE, ರೆಕಗ್ನೈಸ್ಡ್ ಟೀಚರ್ ಎಜುಕೇಶನ್ ಪ್ರೋಗ್ರಾಮ್ ಥ್ರೂ ಫೇಸ್ ಟು ಫೇಸ್ ಮೋಡ್. ಇದನ್ನ ಮಾತ್ರ D.Ed ಅನ್ನ ಅಥವಾ TCH ಅನ್ನ D.Ed ಅನ್ನ ಅಥವಾ NCTE ಇಂದ ರೆಕಗ್ನೈಸ್ ಆಗಿರುವಂತಹ ಈ ಒಂದು ವಿದ್ಯಾರ್ಥಿಗಳಿಗೆ ಈಕ್ವಲೆಂಟ್ ಪ್ರೋಗ್ರಾಮ್ ಫೇಸ್ ಟು ಫೇಸ್ ಮೋಡಲ್ ಮಾಡಿರಬೇಕು, ಡಿಸ್ಟೆನ್ಸ್ ಮೋಡಲಿ ಮಾಡಿರೋ ಇದೊಂದು ಮುಂದೆ ನೋಡೋಣ. ಜೊತೆಗೆ ರಿಸರ್ವೇಷನ್ ರಿಲ್ಯಾಕ್ಸೇಷನ್ ಫಾರ್ 5% ಮಾರ್ಕ್ಸ್ ಇನ್ ಮಿನಿಮಮ್ ಎಲಿಜಿಬಿಲಿಟಿ ವಿಲ್ ಬಿ ಫಾರ್ವರ್ಡೆಡ್ ಟು SC/ST OBC. ನಾನ್ ಕ್ರಿಮಿಲೇಯರ್ ಆಗಿರಬೇಕು. ಅಂದರೆ ಈಗೇನು ನಿಗದಿಯಾಗಿದೆ ಸೆಂಟ್ರಲ್ ಕ್ರಿಮಿಲೇಯರ್ ಅಮೌಂಟು ಅದಕ್ಕಿಂತ ಕಡಿಮೆ ಇರಬೇಕು. SC/ST OBC, SC/STಗಳಿಗೆ ಕ್ರಿಮಿಲೇಯರ್ ಬರೋದಿಲ್ಲ. ಅವರಿಗೆ 5% ಅಂದರೆ 45% ಆಗಿದ್ರೆ ಸಾಕು SC/ST ಮತ್ತು OBC ಅವರು. ಜೊತೆಗೆ PWD ಕ್ಯಾಂಡಿಡೇಟ್ಸ್, PWD ಅಂತ ಹೇಳಿದ್ರೆ ಪರ್ಸನ್ ವಿತ್ ಡಿಸಬಿಲಿಟಿ, ವಿಶೇಷ ಚೇತನರು ಕ್ಯಾಂಡಿಡೇಟ್ಸ್ ಆಸ್ ಪರ್ ದ ರೂಲ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ಸ್. EWS ರಿಸರ್ವೇಷನ್ ಆಸ್ ಪರ್ ದ ರೂಲ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. EWS ರಿಸರ್ವೇಷನ್ 10% ಇದೆ. ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಅಂತೇಳಿ, ಸೊ ಅವರಿಗೂ ಕೂಡ ರಿಸರ್ವೇಷನ್ ಇದೆ. ಸೊ ಏಜ್, B.Ed ಮಾಡೋದಕ್ಕೆ ಏಜ್ ಅಂದರೆ ದೇರ್ ಇಸ್ ನೋ ಏಜ್ ಬಾರ್ ಫಾರ್ ಅಡ್ಮಿಷನ್ ಇನ್ ಟು ದ ಪ್ರೋಗ್ರಾಮ್ ಆಫ್ ಯೂನಿವರ್ಸಿಟಿ. ಇಗ್ನೋದಲ್ಲಿ B.Ed ಅನ್ನು ಮಾಡೋದಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ, 55 ಆದರೂ ಕೂಡ ಮಾಡಬಹುದು. ಅಡ್ಮಿಷನ್ ಕ್ರೈಟೀರಿಯಾ ಅಂಡ್ ರಿಸರ್ವೇಷನ್, ಬ್ಯಾಚುಲರ್ ಆಫ್ ಎಜುಕೇಷನ್ ಪ್ರೋಗ್ರಾಮ್ ಅಡ್ಮಿಷನ್ ಟು ದಿಸ್ ಪ್ರೋಗ್ರಾಮ್ ಇಸ್ ಮೆರಿಟ್ ಬೇಸ್ಡ್. ನಾವೇನು ಎಕ್ಸಾಮ್ ಮಾಡ್ತಾರೆ CET ಮಾಡ್ತಾರೆ, ಅದರ ಬೇಸಿಸ್ ಆಧಾರದ ಮೇಲೆ ಇದು ಎಲಿಜಿಬಲ್ಲು 50%, ಓಕೆ. ಬಟ್ CET ಆಧಾರದ ಮೇಲೆ ಅವರು ಮೆರಿಟನ್ನು ಡಿಸೈಡ್ ಮಾಡ್ತಾರೆ. ಸೊ ರಿಜಿಸ್ಟ್ರೇಷನ್ ನಾನು ಆಲ್ರೆಡಿ ಹೇಳಿದಾಗೆ ರಿಜಿಸ್ಟ್ರೇಷನ್ 29ರಿಂದ ಶುರುವಾಗಿದೆ. ಆನ್ಲೈನಲ್ಲಿ ಮಾಡಬೇಕು, ಮೊದಲೆಲ್ಲ ಆಫ್ಲೈನ್ ಇತ್ತು, ಈಗ ಆನ್ಲೈನ್. ಸೊ ಸೆಂಟರ್ಸ್ ಫಾರ್ ಎಕ್ಸಾಮಿನೇಷನ್ ವಿಲ್ ಬಿ ಅಲಾಟೆಡ್ ಆಸ್ ಪರ್ ದ ಅವೈಲಬಿಲಿಟಿ ಆಫ್ ಸೀಟ್ಸ್. ಒಂದು ಸೆಂಟ್ರಲ್ಲಿ ಎಕ್ಸಾಮ್ ಬರೋಕ್ಕೆ ಎಷ್ಟು ಎಲಿಜಿಬಲ್ ಆಗ್ತಾರೆ ಆ ಒಂದು ಜಿಲ್ಲೆಯನ್ನು ಅವ್ರಿಗೆ ಕೊಡ್ತಾರೆ. ಸೊ ಎಕ್ಸಾಮಿನೇಷನ್ ಫೀ, ರಿಜಿಸ್ಟ್ರೇಷನ್ ಕಮ್ ಎಕ್ಸಾಮಿನೇಷನ್ ಫೀ 1000 ಶುಡ್ ಬಿ ರಿಮಿಟೆಡ್ ಥ್ರೂ ಪೇಮೆಂಟ್ ಗೇಟ್ವೇ ಯೂಸಿಂಗ್ ಎ ಕ್ರೆಡಿಟ್ ಕಾರ್ಡ್ ಆರ್ ಡೆಬಿಟ್ ಕಾರ್ಡ್ ಇಶ್ಯೂ ಬೈ ದ ಬ್ಯಾಂಕ್ಸ್ ಇನ್ ಇಂಡಿಯಾ. ಆನ್ಲೈನಲ್ಲೇ ಪೇ ಮಾಡ್ಬೋದು ಅರ್ಜಿ ಹಾಕುವಾಗ. ಸೊ B.Ed ಪ್ರಾಸ್ಪೆಕ್ಟನ್ನು ರೆಫರ್ ಮಾಡಿ ಅಂತ ಕೊಟ್ಟಿದ್ದಾರೆ. B.Ed ಪ್ರಾಸ್ಪೆಕ್ಟನ್ನು ನಾನು ಚರ್ಚೆ ಮಾಡೋಣ. ಫೀ ಸ್ಟ್ರಕ್ಚರು, ಯಾವ್ಯಾವ ಕೋರ್ಸು B.Ed ಮಾಡಬೇಕಾದ್ರೆ ಅದು ಆ್ಯಕ್ಚುಲಿ 2 years ಕೋರ್ಸ್ ಅದು. ಸೊ 2 years ಕೋರ್ಸು. ಸೊ ಫಸ್ಟ್ ಇಯರ್ B.Edಗೆ ಇಂಟರ್ನ್ಶಿಪ್ ಏನಿದೆ, ಯಾವ್ಯಾವ ಕೋರ್ಸ್ ತೊಗೋಬೇಕು, ಸೆಕೆಂಡ್ ಇಯರ್ B.Edಗೆ ಏನೇನು ಕೋರ್ಸ್ ತೊಗೋಬೇಕು ಅಂತ ಅದರಲ್ಲಿ ಡೀಟೇಲ್ಸ್ ಇದೆ, ಚರ್ಚೆ ಮಾಡೋಣ. ಸೊ ಸ್ಕೀಮ್ ಆಫ್ ಇವ್ಯಾಲ್ ಎಕ್ಸಾಮಿನೇಷನ್, ಇವರು ಪ್ರತಿ ವರ್ಷ 2 ಎಕ್ಸಾಮ್ಸನ್ನು ಮಾಡ್ತಾರೆ. ನಾವು ಯಾವ್ದಾದ್ರು ಒಂದು ಆಪ್ಟ್ ಮಾಡ್ಕೋಬೋದು, ಬಟ್ 2 yearsಲ್ಲಿ. ಸೊ TE ಅಂತ ಮಾಡ್ತಾರೆ, ಟರ್ಮ್ ಎಂಡ್ ಎಕ್ಸಾಮಿನೇಷನ್ ಇದ್ರೆ ಜೂನಲ್ಲಿ ಒಂದ್ಸರಿ ಮತ್ತು ಡಿಸೆಂಬರ್ಲಿ ಒಂದ್ಸರಿ 2 hour ಇರುತ್ತೆ. ಅದು March 16 ಅಂತ ಹೇಳಿದ್ದಾರೆ ಟೆಂಟೇಟಿವ್, ಅದೇ ಫೈನಲ್ ಆಗ್ಬೋದು ಅಥವಾ ಹಿಂದೆ ಮುಂದೆ ವೇರಿ ಆಗ್ಬೋದು. ಸೊ ಯೂಸ್ ಆಫ್ ಮೊಬೈಲ್ ಫೋನ್ಸ್, ಎಲೆಕ್ಟ್ರಾನಿಕ್ ಡಿವೈಸಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಇನ್ ದ ಪ್ರಿಮೈಸಸ್ ಆಫ್ ಎಕ್ಸಾಮಿನೇಷನ್ ಸೆಂಟರ್. ಅದು ಎಕ್ಸ್ಟ್ರಾ ಹಾಲ್ ಟಿಕೆಟಲ್ಲೆಲ್ಲ ಮಾಹಿತಿ ಇರುತ್ತೆ. ಸೊ ಕೈಂಡ್ಲಿ ರೀಡ್ ದ ಪ್ರಾಸ್ಪೆಕ್ಟಸ್ ಅಂತಿದೆ. ಸೊ ಎನಿ ಕ್ವೈರಿ ಇದ್ದರೆ ಅದು ಇಲ್ಲಿ ಫೋನ್ ನಂಬರ್ ಕೂಡ ಇದೆ, ಅದನ್ನು ನೀವು ನೋಡ್ಬೋದು ಸ್ನೇಹಿತರೆ. ಇಗ್ನೋ ಪ್ರಾಸ್ಪೆಕ್ಟಸ್ಸು ಇನ್ನು ಚರ್ಚೆ ಮಾಡೋಣ. ಇದು 70 ಪುಟಗಳಲ್ಲಿದೆ. ಸೊ 70 pages ಇದೆ. ಸೊ ಈ B.Ed ಮಾಡುವಾಗ ಏನೇನು ಕೋರ್ಸಸ್ನ ತಗೋಬೇಕು, ಎಲಿಜಿಬಿಲಿಟಿ ಮತ್ತು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಎಲ್ಲ ಇದೆ. ಇದು ಈ ಪ್ರಾಸ್ಪೆಕ್ಟಸ್ ಅಂಡ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಅಡ್ಮಿಷನ್, ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಥವಾ ಇಗ್ನೋ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ ನಿಮಗೆ. ಸೊ NCTE ರೆಕಗ್ನೈಸ್ ಆಗಿದೆ 2026 ಪ್ರೋಗ್ರಾಮ್ಗೆ. ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ವಾಸ್ ಎಸ್ಟಾಬ್ಲಿಷ್ಡ್ ಬೈ ದ ಆಕ್ಟ್ ಆಫ್ ಪಾರ್ಲಿಮೆಂಟ್ ಇನ್ 1985 ಟು ಅಚೀವ್ ದ ಫಾಲೋಯಿಂಗ್ ಅಬ್ಜೆಕ್ಟಿವ್ಸ್. ಸೊ ಇದು ಜೊತೆಗೆ ರ್ಯಾಂಕ್ಡ್ ನಂಬರ್ 1 ಅಂಡರ್ ದ ಓಪನ್ ಯೂನಿವರ್ಸಿಟಿ ಕ್ಯಾಟಗರಿ ಇನ್ NIRF ರ್ಯಾಂಕಿಂಗ್ಸ್. ಓಪನ್ ಯೂನಿವರ್ಸಿಟಿಗಳಲ್ಲೇ ಇದು ನಂಬರ್ 1 ಆಗಿದೆ NIRF ಇಂದ. NIRF ಅಂದರೆ ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ, ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತೇಳಿ, ಅದು ಇನ್ಸ್ಟಿಟ್ಯೂಷನ್ಗಳಿಗೆ ರ್ಯಾಂಕಿಂಗನ್ನು ಕೊಡುವಂಥ ಒಂದು ಸಂಸ್ಥೆ. ಸೊ ಅಕ್ರಿಡಿಯೇಟೆಡ್ ವಿತ್ A++ ಬೈ NAC. NAC ಅಂದ್ರೂ ಕೂಡ ನಿಮಗೆ ಗೊತ್ತಿದೆ, ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಯೇಷನ್ ಕೌನ್ಸಿಲ್ ಅಂತೇಳಿ. ಸೊ ಈ NIRF ಮತ್ತು NACಗಳು ಸಂಸ್ಥೆಯ ಗುಣಮಟ್ಟ ಮತ್ತು ಶಿಕ್ಷಣ ಪದ್ಧತಿಯನ್ನು ಅಳೆದು ಅವಕ್ಕೆ ರ್ಯಾಂಕಿಂಗನ್ನು ನೀಡುವ ಸಂಸ್ಥೆಗಳು. ಸೊ ಇಗ್ನೋ ಹ್ಯಾಸ್ ಎಮರ್ಜ್ಡ್ ಆಸ್ ದ ಲಾರ್ಜೆಸ್ಟ್ ಓಪನ್ ಯೂನಿವರ್ಸಿಟಿ ಇನ್ ದ ವರ್ಲ್ಡ್. ಪ್ರಪಂಚದಲ್ಲೇ ಅತಿ ದೊಡ್ಡ ದೂರ ಶಿಕ್ಷಣ ಸಂಸ್ಥೆ ನಮ್ಮ ಇಗ್ನೋ. ನಾನು ಈ B.Ed ಪ್ರಾಸ್ಪೆಕ್ಟನ್ನು ನೋಡಿದಾಗ ನಮ್ಮ B.Ed
ವಿಚಾರಗಳು ಬಿ ಎಡ್ ಮಾಹಿತಿ ಶುರುವಾಗದೆ ಪುಟ ಸಂಖ್ಯೆ 32ರಿಂದ. ಸೊ ಇದು ನಾವು ಸಂಕ್ಷಿಪ್ತವಾಗಿ ನೋಡ್ಕೊಂತ ಹೋಗೋಣ. ಸೊ ಬಿ ಎಡ್ ಪ್ರೋಗ್ರಾಮ್, ಬ್ಯಾಚುಲರ್ ಆಫ್ ಎಜುಕೇಶನ್ ಪ್ರೋಗ್ರಾಮ್ ಆಫ್ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ has been designed with the aim to develop an understanding of teaching learning process at upper primary and secondary and senior secondary level among the student teachers. ಪ್ರಶಿಕ್ಷಣಾರ್ಥಿಗಳು ಅಂತ ಕರಿತೀವಿ ನಾವು ಬಿ ಎಡ್ ಮಾಡಬೇಕಾದ್ರೆ. ಇಟ್ ಫೋಕಸಸ್ ಆನ್ ಎನೇಬ್ಲಿಂಗ್ ಸ್ಟೂಡೆಂಟ್ ಟೀಚರ್ಸ್ ಟು ರಿಫ್ಲೆಕ್ಟ್ ಕ್ರಿಟಿಕಲಿ ಆನ್ ಪರ್ಸ್ಪೆಕ್ಟಿವ್ಸ್ ಆಫ್ ಎಜುಕೇಷನ್. ಸೊ ಇದರ ಮೇಲೆ ಆಬ್ಜೆಕ್ಟಿವ್ಸ್ ಕೂಡ ಇದೆ. ಸೊ ನೀವು ಪ್ರಾಸ್ಪೆಕ್ಟನ್ನು ಇಗ್ನೋ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈ ವಿಡಿಯೋ ಕೆಳಗಡೆ. ಇಲ್ಲಿ ಮುಖ್ಯವಾಗಿ ಬರೋಣ ವಿಚಾರಗಳನ್ನ. ಡ್ಯೂರೇಷನ್, ಬಿ ಎಡ್ ಅವಧಿ ಎಷ್ಟು? ಮಿನಿಮಮ್ ಡ್ಯೂರೇಷನ್ ಆಫ್ ಪ್ರೋಗ್ರಾಮ್ ಇಸ್ 2 years, 2 years ಮಿನಿಮಮ್. ಮ್ಯಾಕ್ಸಿಮಮ್ ಪೀರಿಯಡ್ ಕೂಡ ಇದೆ, ಇದಕ್ಕೆ 5 years ಇದೆ. ಅಕಸ್ಮಾತ್ ನಾವು ಯಾವುದೋ ಕಾರಣಾಂತರಗಳಿಂದ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ, ಹುಷಾರಿರಲಿಲ್ಲ ಅಥವಾ ರೀಸನ್ಸ್ ಇದ್ದರೆ 5 years ಒಳಗೆ ಅದನ್ನು ನಾವು TEN ಟರ್ಮ್ ಆ್ಯಂಡ್ ಎಕ್ಸಾಮಿನೇಷನ್ ಅಂತ ಇರುತ್ತೆ, ಅದನ್ನು ನಾವು ಅದಕ್ಕೆ ಎಕ್ಸ್ಟ್ರಾ ಮತ್ತೆ ಎಕ್ಸಾಮ್ ಟೈಮಲ್ಲಿ ಫೀಸ್ ಕಟ್ಟಿ ನಮ್ಮ ಅಸೈನ್ಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ನಾವು ಎಕ್ಸಾಮನ್ನು ಬರಿಬೋದು. ಸೊ ಇದಿಷ್ಟು. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ 2 ಭಾಷೆಯಲ್ಲಿರುತ್ತೆ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ. ಎಲಿಜಿಬಿಲಿಟಿ ಆಲ್ರೆಡಿ ಹೇಳಿದಾಗ ಬಿ ಎ ನಮ್ಮ ಡಿಗ್ರಿಯಲ್ಲಿ 50% ಇರಬೇಕು, 5% ರಿಸರ್ವೇಷನ್ ಲೆಸ್ ಇರುತ್ತೆ SC ST ಮತ್ತು OBCಗಳಿಗೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ ಆದರೆ ಅವರಿಗೆ 55% ಇರುತ್ತೆ. ಜೊತೆಗೆ ಫಾಲೋಯಿಂಗ್ ಕ್ಯಾಟಗರೀಸ್ ಆರ್ ಎಲಿಜಿಬಲ್ ಟು ಬಿ ಸ್ಟೂಡೆಂಟ್ಸ್ ಆಫ್ ಬಿ ಎಡ್. ಟ್ರೈನ್ಡ್ ಇನ್ ಸರ್ವಿಸ್ ಟೀಚರ್ಸ್. ಇನ್ಸ್ಟ್ರಕ್ಷನ್ಸ್ ಏನು ಅಂತ ಹೇಳಿದ್ರೆ, only those candidates whose results are declared or otherwise qualified at the time of submitting the entrance exam are eligible to appear in the entrance test. Result declare ಆಗಿರಬೇಕು ಅಥವಾ ಕ್ವಾಲಿಫೈ ಆಗಿರಬೇಕು. ನೆಕ್ಸ್ಟ್, ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಡನ್ ದೇರ್ DELED, ಅದು ಹೇಳಿದ್ನಲ್ಲ DED ಪ್ರೋಗ್ರಾಮ್ ಸೈಮಲ್ಟೇನಿಯಸ್ಲಿ ವಿತ್ ದೇರ್ ಗ್ರಾಜುಯೇಷನ್. DED ಜೊತೆಗೆ ಕರೆಸ್ಪಾಂಡೆನ್ಸ್ ಅಲ್ಲಿ ಅಥವಾ ರೆಗ್ಯುಲರ್ ಆಗಿ ಬರೋದಿಲ್ಲ, ಕರೆಸ್ಪಾಂಡೆನ್ಸ್ ಅಲ್ಲಿ MA ಅಥವಾ BA ಮಾಡಿದರೆ ಥ್ರೂ ವಾಟ್ ಎವರ್ ಕಾಂಬಿನೇಷನ್ ಆಫ್ ಮೋಡ್ಸ್ ಆರ್ ನಾಟ್ ಎಲಿಜಿಬಲ್ ಫಾರ್ ಅಡ್ಮಿಷನ್ ಟು ಇಗ್ನೋಸ್ ಬಿ ಎಡ್ ಪ್ರೋಗ್ರಾಮ್. ಸೈಮಲ್ಟೇನಿಯಸ್ ಆಗಿ DED MA ಅಥವಾ BSc ಮಾಡಿದರೆ ಅವರು ಎಲಿಜಿಬಲ್ ಇಲ್ಲ. ಸೊ ಇದು ನಮಗೆ ಗೊತ್ತಿದೆ, ನಾವು DED ಅನ್ನು ಒಂದೇ ತೋರಿಸ್ತೀವಿ, ನಮ್ಮ ಜೊತೆಗೆ ಮಾಡಿರುವಂಥ ಒಂದು ಡಿಗ್ರಿ ಲ್ಯಾಪ್ಸ್ ಆಗುತ್ತೆ. ಅಡ್ಮಿಷನ್ ಶೆಲ್ ಬಿ ಡನ್ ಆನ್ ದ ಬೇಸಿಸ್ ಆಫ್ ಸ್ಕೋರ್ ಒಬ್ಟೈನ್ಡ್ ಇನ್ ದ ಎಂಟ್ರೆನ್ಸ್ ಟೆಸ್ಟ್. CETಯಲ್ಲಿ ತೆಗೆದುಕೊಳ್ಳುವ ಅಂಕಗಳ ಮೇಲೆ ನಮ್ಮ ಮೆರಿಟ್ ಡಿಸೈಡ್ ಆಗುತ್ತೆ. ಆಲ್ ಓವರ್ ಇಂಡಿಯಾ ದ ಕ್ಯಾಂಡಿಡೇಟ್ ವಿಲ್ ಬಿ ರಿಕ್ವೈರ್ಡ್ ಟು ಸಬ್ಮಿಟ್ ಆನ್ಲೈನ್ ಎಂಟ್ರೆನ್ಸ್ ಫಾರ್ಮನ್ನು ಸಬ್ಮಿಟ್ ಮಾಡಬೇಕು. ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆರ್ ಟು ಬಿ ವೆರಿಫೈಡ್ ಲೇಟರ್ ಆಫ್ಟರ್ ರಿಸೀವಿಂಗ್ ಆಫರ್ ಲೆಟರ್ ಫಾರ್ ಅಡ್ಮಿಷನ್ ಅಟ್ ದ ಕನ್ಸರ್ನ್ ರೀಜನಲ್ ಸೆಂಟರ್ಸ್. ನಾವು ಬೆಂಗಳೂರಿನ ತಗೋತೀವಿ ರೀಜನಲ್ ಸೆಂಟರ್. CET ಆದ ಮೇಲೆ ತೆಗೆಯುವಂಥ ರ್ಯಾಂಕಿಂಗ್ ವೈಸು ಆಫರ್ ಲೆಟರ್ ಕೊಡ್ತಾರೆ. ಸೊ ಬನ್ನಿ ಅಡ್ಮಿಟ್ ಆಗಿ, ಯು ಹ್ಯಾವ್ ಸ್ಕೋರ್ಡ್ ವೆರಿ ಗುಡ್ ಮಾರ್ಕ್ಸ್ ಆ್ಯಂಡ್ ಯು ಆರ್ ಎಲಿಜಿಬಲ್ ಫಾರ್ ಬಿ ಎಡ್ ಅಂತೇಳಿ ನಮ್ಮ ಕ್ರೈಟೀರಿಯಾಗಳನ್ನ ಚೆಕ್ ಮಾಡಿ ನಮಗೆ ಒಂದು ಆಫರ್ ಲೆಟರ್ ಕೊಡ್ತಾರೆ. ಅಲ್ಲಿವರೆಗೂ ನಾವು ಒರಿಜಿನಲ್ಗಳನ್ನ ಎಲ್ಲೂ ಸಬ್ಮಿಟ್ ಮಾಡೋಗಿಲ್ಲ. ಸೊ ಅರ್ಜಿ ಹಾಕುವಾಗ ಏನು ಕ್ಯಾಟಗರಿ ಇರುತ್ತೋ ಮತ್ತೆ ಪುನಃ ಚೇಂಜ್ ಮಾಡುವ ಅವಕಾಶ ಎಲ್ಲೂ ಇಲ್ಲ. ಸೊ ಎಂಟ್ರೆನ್ಸ್ ಹೇಳಿದೆ ನಾನು, ಎಂಟ್ರೆನ್ಸ್ ಎಕ್ಸಾಮ್ ವಿಲ್ ಬಿ ಹೆಲ್ಡ್ ಆಸ್ ಪರ್ ದ ಶೆಡ್ಯೂಲ್ ನೋಟಿಫೈಡ್ ಬೈ IGNOU. ಆಲ್ ಟಿಕೆಟ್ಸ್ ವಿಲ್ ಬಿ ಅಪ್ಲೋಡೆಡ್ ಆನ್ IGNOU ವೆಬ್ಸೈಟ್. ಇಲ್ಲಿದೆ IGNOU ವೆಬ್ಸೈಟ್. ಸೊ ಫಾರ್ ಅಪಿಯರಿಂಗ್ ಫಾರ್ ದ ಎಂಟ್ರೆನ್ಸ್ ಟೆಸ್ಟ್ ಅದನ್ನು ನಾವು ರೀಸೆಂಟ್ ಒಂದು 10 days ಬಿಫೋರು ನಾವು ಡೌನ್ಲೋಡ್ ಮಾಡ್ಕೋಬೋದು. ಸೊ 60,000 ಇರುತ್ತೆ ಎಂಟೈರ್ ಪ್ರೋಗ್ರಾಮ್ಗೆ ಅಟ್ ಎ ಟೈಮ್ ಕಟ್ಟಬೇಕು. ಸ್ಕಾಲರ್ಶಿಪ್ ಕೂಡ ಅಡ್ಮಿಷನ್ ಆದಮೇಲೆ ನಾವು ತೊಗೋಬೋದು. ಸೊ ಪ್ರೋಗ್ರಾಮ್ ಸ್ಟ್ರಕ್ಚರನ್ನು ನೋಡೋಣ. 2 years ಇರುತ್ತೆ. ಸೊ ಫಸ್ಟ್ ಇಯರ್ ಇದು ಪೂರ್ತಿ ಕ್ರೆಡಿಟ್ ಬೇಸ್ಡ್. ಎಷ್ಟು ಅಂತ ಹೇಳಿದ್ರೆ ಟೋಟಲ್ಲು ಈ ಬಿ ಎಡ್ IGNOU BEd 72 ಕ್ರೆಡಿಟ್ಸ್ ತಗೋಬೇಕು. ಕ್ರೆಡಿಟ್ ಅಂದರೆ ಹೇಳ್ತೀನಿ ನಾನು ಏನು ಅಂತೇಳಿ. 72 ಕ್ರೆಡಿಟ್ಸ್ ಇರುತ್ತೆ. ಫಸ್ಟ್ ಇಯರಲ್ಲಿ ಕೋರ್ ಕೋರ್ಸಸ್ಸು 16 ಕ್ರೆಡಿಟ್ ಇರುತ್ತೆ. ಕಂಟೆಂಟ್ ಬೇಸ್ಡ್ ಮೆಥಡಾಲಜಿ ಕೋರ್ಸಸ್ 8 ಕ್ರೆಡಿಟ್ಸು. ವರ್ಕ್ಶಾಪ್ ಇರುತ್ತೆ, ಅದಕ್ಕೆ 4 ಕ್ರೆಡಿಟ್ಸ್. EPC 1 and 2 ಅದಕ್ಕೆ 4 ಕ್ರೆಡಿಟ್ಸ್. ಇಂಟರ್ನ್ಶಿಪ್ 1 ಅದಕ್ಕೆ 4 ಕ್ರೆಡಿಟ್ಸ್ ಇರುತ್ತೆ. ಸೆಕೆಂಡ್ ಇಯರ್ಗೆ 12 ಕ್ರೆಡಿಟ್ಸ್ ಕೋರ್ ಕೋರ್ಸಸ್ಗೆ. ಆಪ್ಷನಲ್ಗೆ 4 ಇರುತ್ತೆ. ವರ್ಕ್ಶಾಪಿಗೆ 2, ಅದು ಫಸ್ಟ್ ಇಯರ್ಗೆ 1 ವರ್ಕ್ಶಾಪ್, ಇದು ಸೆಕೆಂಡ್ 4 ಕ್ರೆಡಿಟ್ಸ್. EPC 3 and 4 ಕ್ರೆಡಿಟ್ಸ್. ಇಂಟರ್ನ್ಶಿಪ್ 2 ಸೆಕೆಂಡ್ ಇಯರ್ಗೆ 12 ಕ್ರೆಡಿಟ್ಸ್. ಟೋಟಲ್ 72 ಕ್ರೆಡಿಟ್ಸ್. ನಾನು ಹೇಳಿದಾಗೆ 72 ಕ್ರೆಡಿಟ್ಸನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಬೇಕು. ಸೊ ಹಾಗಾದರೆ ಇಲ್ಲಿ ಫಸ್ಟ್ ಇಯರ್ಗೆ 16 ಕ್ರೆಡಿಟ್ಸಲ್ಲಿ ನಾವು ಯಾವ್ಯಾವ ಸಬ್ಜೆಕ್ಟನ್ನು ಓದಬೇಕು ಅಂತಂದರೆ BS 1 to 1, 1 to 2, 1 to 3, 1 to 4, 1 to 5 ಇದಿಷ್ಟು ಓದಬೇಕು.
ಚೈಲ್ಡ್ ಸೈಕಾಲಜಿ ಅಂಡ್ ಪೆಡಗಾಗಿ ಇರುತ್ತೆ. ಚೈಲ್ಡ್ಹುಡ್ ಅಂಡ್ ಗ್ರೋಯಿಂಗ್ ಅಪ್, ಕಂಟೆಂಪ್ರರಿ ಇಂಡಿಯನ್ ಎಜುಕೇಷನ್, ಲರ್ನಿಂಗ್ ಆ್ಯಂಡ್ ಟೀಚಿಂಗ್, ಲ್ಯಾಂಗ್ವೇಜ್ ಅಕ್ರಾಸ್ ದ ಕರಿಕ್ಯುಲಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಡಿಸಿಪ್ಲಿನ್ಸ್, ಇದೆಲ್ಲ ಓದಬೇಕು. ಇದಿಷ್ಟಿರುತ್ತೆ. ನೆಕ್ಸ್ಟು ಕಂಟೆಂಟ್ ಬೇಸ್ಡ್ ಮೆಥಡಾಲಜಿ 8 ಕ್ರೆಡಿಟ್ಸ್ ಇರುತ್ತೆ. ಇದರಲ್ಲಿ ಯಾವ್ದಾರ 2 ಕೋರ್ಸನ್ನು ನಾವು ಆಯ್ಕೆ ಮಾಡ್ಕೋಬೋದು. ಇಲ್ಲಿ ನೋಡಿ 2 ತೊಗೊಂಡ್ರೆ 8 ಆಯಿತು. ಪೆಡಗಾಗಿ ಆಫ್ ಸೈನ್ಸ್, ಪೆಡಗಾಗಿ ಆಫ್ ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಇಂಗ್ಲೀಷ್. ಮೆಥಡಾಲಜಿನ ಚಾಯ್ಸ್ ಮಾಡ್ತೀವಿ. ಸೋಷಿಯಲ್ ಸೈನ್ಸ್ ತೊಗೊಂಡು ಇಂಗ್ಲೀಷ್ ತೊಗೋತೀವಿ, ಸೈನ್ಸ್ ತೊಗೊಂಡ್ರೆ ಮ್ಯಾಥಮೆಟಿಕ್ಸ್ ತೊಗೋತೀವಿ. ನೆಕ್ಸ್ಟು ಪ್ರಾಕ್ಟಿಕಲ್ ಕೋರ್ಸಸ್ ಇರುತ್ತೆ 12 ಕ್ರೆಡಿಟ್ಸಿಗೆ. ಸೊ ವರ್ಕ್ಶಾಪ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಇರುತ್ತೆ, ಅದಕ್ಕೆ 4 ಕ್ರೆಡಿಟ್ಸು. ಆಮೇಲೆ EPC ಅಂತ ಮಾಡ್ತಾರೆ, ಅದರಲ್ಲಿ ಇದಿಷ್ಟು ಟೋಟಲ್ 12 ಕ್ರೆಡಿಟ್ಸ್ ಇರುತ್ತೆ. ವರ್ಕ್ಶಾಪು ಮತ್ತು ರೀಡಿಂಗ್ ಆ್ಯಂಡ್ ರಿಫ್ಲೆಕ್ಟಿಂಗ್ ಆನ್ ದ ಟೆಕ್ಸ್ಟ್ ಅಪ್ಲಿಕೇಶನ್ ಆಫ್ ICT ಇಂಟರ್ನ್ಶಿಪ್, ಇದಿಷ್ಟು 4 ಕ್ರೆಡಿಟ್ಸ್ ಇರುತ್ತೆ. ಫಸ್ಟ್ ಇಯರ್ ಆಯ್ತಲ್ಲ. ಸೆಕೆಂಡ್ ಇಯರ್ ಕೋರ್ಸ್ ಇದರಲ್ಲಿ ಕಂಪಲ್ಸರಿ 12 ಕ್ರೆಡಿಟ್ಸನ್ನು ನಾವು ಓದಬೇಕಿಲ್ಲಿ ಸೆಕೆಂಡ್ ಇಯರಲ್ಲಿ. ಸೊ ಇದರಲ್ಲಿ ಕೂಡ ಮತ್ತೆ ಕೋರ್ಸ್ ಕೋಡಲ್ಲಿ ಇದರಲ್ಲಿ ಎನಿ 1 ತೊಗೋಬೇಕು. ಫಸ್ಟ್ ಇಯರ್ಲಿ 2 ತೊಗೊಂಡಿದ್ರೆ ಇದರಲ್ಲಿ 1 ತೊಗೋಬೇಕು. ಯಾವ್ದಾದ್ರು ಒಂದನ್ನು ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗ್, ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್, ಅಡಲಸೆನ್ಸ್ ಆ್ಯಂಡ್ ಫ್ಯಾಮಿಲಿ ಎಜುಕೇಷನ್, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಿಕ್ ಅಂದರೆ ICT, ಇದರಲ್ಲಿ 1 ತೊಗೋಬೇಕು. ಸೊ ಪ್ರಾಕ್ಟಿಕಲ್ ಕೋರ್ಸಸ್ಗೆ 20 ಇರುತ್ತೆ ಕ್ರೆಡಿಟ್ಸು. ಸೊ ಇದಿಷ್ಟ ಆಯಿತು. ಹಾಗೆ ಕೋರ್ಸ್ ಡೀಟೇಲ್ಸ್ ಆದಮೇಲೆ ಇಂಟರ್ನ್ಶಿಪ್ ಅಂತ ಬರುತ್ತೆ. ಇಲ್ಲಿ ಇಂಟರ್ನ್ಶಿಪ್ಪಲ್ಲಿ ಸೊ ಇಂಟರ್ನ್ಶಿಪ್ ಈಸ್ ಎ ಕಂಪಲ್ಸರಿ ಕಾಂಪೊನೆಂಟ್ ಆಫ್ B.Ed ಕೋರ್ಸ್. B.Ed ಕೋರ್ಸಲ್ಲಿ ಇಂಟರ್ನ್ಶಿಪ್ ಮಸ್ಟ್ ಆ್ಯಂಡ್ ಶುಡ್ ಅಟೆಂಡ್ ಆಗಲೇಬೇಕು. ಫಸ್ಟ್ ಇಯರ್ಲಿ 4 ಕ್ರೆಡಿಟ್ಸ್ ಇರುತ್ತೆ, ಅಂದರೆ 4 ವೀಕ್ಸು ಪ್ರಾಕ್ಟೀಸ್ ಟೀಚಿಂಗ್ ಮಾಡಬೇಕು. ಸೆಕೆಂಡ್ ಇಯರ್ಲಿ ಇಂಟರ್ನ್ಶಿಪ್ಪು 12 ಕ್ರೆಡಿಟ್ಸ್, 16 ವೀಕ್ಸ್, ಅಂದರೆ 16 ವೀಕ್ಸ್ ಇರುತ್ತೆ. ಟೋಟಲ್ 20 ವೀಕ್ಸ್ ಡ್ಯೂರೇಷನ್ ಇರುತ್ತೆ. ಸೊ ಏನಂದರೆ ನಾವು CET ಆಗಿ ಒಳ್ಳೆ ಸ್ಕೋರ್ ತಗೊಂಡು ಅಡ್ಮಿಷನ್ ಟೈಮಲ್ಲಿ ನಾವು ಯಾವ ಸ್ಕೂಲಲ್ಲಿ ಪ್ರಾಕ್ಟೀಸ್ ಟೀಚಿಂಗ್ ಮಾಡ್ತೀವಿ ಅಂತೇಳಿ ಆಯಾ ಶಾಲೆಯ ಮುಖ್ಯಸ್ಥರಿಂದ ಒಂದು ಲೆಟರ್ನ ಕೊಡ್ತೀವಿ. ಪ್ಲೀಸ್ ನೋಟ್ ದಟ್ ಯು ಶಾಲ್ ಹ್ಯಾವ್ ಟು ಅಟೆಂಡ್ ದ ಇಂಟರ್ನ್ಶಿಪ್ ಸ್ಕೂಲ್ಸ್ ಆ್ಯಸ್ ಪರ್ ದ ಸ್ಕೂಲ್ ಟೈಮಿಂಗ್ಸ್ ಆನ್ ಡೈಲಿ ಬೇಸಿಸ್. ನೋ ಲೀವ್ ಶಾಲ್ ಬಿ ಎಂಟರ್ಟೈನ್ಡ್ ಡ್ಯೂರಿಂಗ್ ದ ಇಂಟರ್ನ್ಶಿಪ್. ಯಾವುದೇ CLನ್ನು ಹಾಕೋ ಹೋಗಿಲ್ಲ, ರಜೆಯನ್ನು ಹಾಕೋ ಹೋಗಿಲ್ಲ. ಯು ಹ್ಯಾವ್ ಟು ಕಂಪ್ಲೀಟ್ ದಿಸ್ ಕಾಂಪೊನೆಂಟ್ ಇನ್ ದ ಅಪ್ಪರ್ ಪ್ರೈಮರಿ, ಸೆಕೆಂಡರಿ ಆರ್ ಸೀನಿಯರ್ ಸೆಕೆಂಡರಿ ಸ್ಕೂಲ್ಸ್ ಚೂಸನ್ ಬೈ ಯು ಅಟ್ ದ ಟೈಮ್ ಆಫ್ ಅಡ್ಮಿಷನ್ಸ್. ಸೊ ಇದನ್ನು ಮಾಡ್ಕೋಬೇಕಾಗತ್ತೆ. ಹಾಗೆ ಎಲ್ಲ ಬ್ಲಾಕ್ಸ್ಗಳಿಗೆ, ಕೋರ್ಸ್ಗಳಿಗೆ ಒಳ್ಳೆ ಸ್ಟಡಿ ಮೆಟೀರಿಯಲ್, IGNOU ಸ್ಟಡಿ ಮೆಟೀರಿಯಲ್ಸ್ ಆರ್ ವೆರಿ ಫೇಮಸ್ ಆ್ಯಂಡ್ ವೆರಿ ಕ್ವಾಲಿಟೇಟಿವ್ ಸ್ಟಡಿ ಮೆಟೀರಿಯಲ್, ಅವನ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ಆಡಿಯೋ ವಿಡಿಯೋ ಪ್ರೋಗ್ರಾಮ್ಸ್ ಇರುತ್ತೆ. ಸ್ವಯಂಲ್ಲಿ ನಾವು ನೋಡ್ಬೋದು, ಸ್ವಯಂ ಪ್ರಭಾ ಅಥವಾ ಜ್ಞಾನಕೋಶ ಯೂಟ್ಯೂಬ್ ಕ್ಲಾಸಸ್ಸು. ಸೊ ಇದರಲ್ಲಿ ಕೂಡ ನಾವು ನಮ್ಮ ಸ್ಟಡಿ ಮೆಟೀರಿಯಲ್ಸ್ ಕೂಡ ತುಂಬ ಚೆನ್ನಾಗಿರೋದು ಸಿಗುತ್ತೆ. ಅದಾದ ನಂತರ ಇವ್ಯಾಲ್ಯೂಯೇಷನಲ್ಲಿ ಸೊ ಥಿಯರಿ ಕೋರ್ಸಸ್ಸು ಇವ್ಯಾಲ್ಯೂಯೇಷನ್ 3 ಆಸ್ಪೆಕ್ಟ್ಸ್ ಇರುತ್ತೆ. ಸೆಲ್ಫ್ ಇವ್ಯಾಲ್ಯೂಯೇಷನ್ ಎಕ್ಸಸೈಸ್ ಇರುತ್ತೆ, 2 ಸರಿ ನಡೆಯುತ್ತೆ ಟರ್ಮ್ ಆ್ಯಂಡ್ ಎಕ್ಸಾಮಿನೇಷನ್ನು. ಸೊ ಜೂನ್ ಮತ್ತು ಡಿಸೆಂಬರ್ಲಿ ನಡೆಯುತ್ತೆ, 2 ವರ್ಷದಲ್ಲಿ 2 ಸರಿ. ಸೊ ಅದರ ವೇಟೇಜ್ 70% ಇರುತ್ತೆ. ಸೊ ಅದಾದ ನಂತರ ಟರ್ಮ್ ಆ್ಯಂಡ್ ಎಕ್ಸಾಮಿನೇಷನ್ ಆದಮೇಲೆ ಸೊ ವಿ ವಿಲ್ ಗೆಟ್ ಎ ಗ್ರೇಡ್ ಕಾರ್ಡ್. 2 ವರ್ಷ ಸೇರಿ ಗ್ರೇಡ್ ಕಾರ್ಡ್ ಮತ್ತು ಸರ್ಟಿಫಿಕೇಟನ್ನು ಕೊಡ್ತಾರೆ. ಮುಖ್ಯವಾಗಿ ನಂತರ ಕೋರ್ಸ್, ಸ್ಟೇಟ್ ಕೋರ್ಸು ಅಥವಾ ರೀಜನಲ್ ಸೆಂಟರ್ ಕೋರ್ಸನ್ನು ನೋಡೋಣ ನಾವು. ಇಲ್ಲಿ ಕರ್ನಾಟಕದಲ್ಲಿ ನಾವು ಒಟ್ಟು 3 ರೀಜನಲ್ ಸೆಂಟರ್ ಇದೆ. ಬೆಂಗಳೂರು, ವಿಜಯಪುರ ಮತ್ತು ಪಣಜಿಗೆ 1 ಜಿಲ್ಲೆ ಸೇರುತ್ತೆ. ಬೆಂಗಳೂರು ರೀಜನಲ್ ಸೆಂಟರ್ ಕೋಡು 13. ಬೆಂಗಳೂರು ರೀಜನಲ್ ಸೆಂಟರ್ಗೆ ಇಷ್ಟು ಜಿಲ್ಲೆಗಳು ಬರ್ತವೆ: ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ರಾಮನಗರ, ಶಿವಮೊಗ್ಗ, ತುಮಕೂರು, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ ಮತ್ತು ಕೊಡಗು, ಮಂಡ್ಯ, ಮೈಸೂರು, ಉಡುಪಿ ಜಿಲ್ಲೆಗಳು ಬರ್ತವೆ. ಯಾವುದೇ ಜಿಲ್ಲೆಯಲ್ಲಿ ನಾವು CET ಬರೆದ್ರು ರೀಜನಲ್ ಸೆಂಟರ್ ಇದ್ದವರು ಇಲ್ಲಿ ತೊಗೋಬೋದು. ಸೊ ನಂತರ ಬಿಜಾಪುರ ಬರುತ್ತೆ. ಬಿಜಾಪುರದ ಕೂಡ ಇಷ್ಟು ಜಿಲ್ಲೆಗಳಿರುತ್ತೆ: ಬಾಗಲಕೋಟೆ, ವಿಜಯಪುರ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ಹಾವೇರಿ, ಗದಗ, ಬಳ್ಳಾರಿ, ಬೆಳಗಾವಿ, ಧಾರವಾಡ, ವಿಜಯನಗರ, ಈ ನಮ್ಮ ರಾಜ್ಯದ ಜಿಲ್ಲೆಗಳು ಇಷ್ಟು ಬರುತ್ತೆ. ಕೊನೆಯದಾಗಿ ಇನ್ನೊಂದು ಪಣಜಿಯಲ್ಲಿ ಒಂದೇ ಒಂದು ಜಿಲ್ಲೆ ಬರುತ್ತೆ, ಅದು ಭೌಗೋಳಿಕವಾಗಿ ಹತ್ತಿರ ಇದೆ ಅಂಥೇಳಿ. ಸೊ ಪಣಜಿಯಲ್ಲಿ ಉತ್ತರ ಕನ್ನಡ, ಕಾರವಾರ ಒಂದು ನಮಗೆ ಅಲ್ಲಿ ಬರುತ್ತೆ. ಒಟ್ಟು ಇಷ್ಟು ಜಿಲ್ಲೆಗಳು ಬರುತ್ತೆ. ಹಾಗೆ ಇದಾದ ನಂತರ ಈ ಒಂದು B.Ed ಪ್ರಾಸ್ಪೆಕ್ಟ್ನ ಕೊನೆಯ ಪುಟದಲ್ಲಿ ಕ್ಲಿಯರ್ ಇನ್ಸ್ಟ್ರಕ್ಷನ್ಸನ್ನು ಅವರು ಕೊಟ್ಟಿದ್ದಾರೆ. ಸೊ ಸೈಮಲ್ಟೇನಿಯಸ್ ಆಗಿ D.Ed ಅಥವಾ DELED ಜೊತೆಗೆ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಮಾಡಿದರೆ ದೇ ಆರ್ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಹಾಗೆ ಎಂಟ್ರೆನ್ಸ್ ಟೆಸ್ಟ್ಗೆ ಮತ್ತು ಅದಕ್ಕೆ ಸಂಬಂಧಿಸಿದ ಮಾಹಿತಿ ಮಾರ್ಚ್ನಲ್ಲಿ ನಡೆಯುತ್ತೆ. ಕಾಲಕ್ಕೆ
ವೆಬ್ಸೈಟ್ ಇಗ್ನೋ ವೆಬ್ಸೈಟನ್ನು ನೋಡಿ ಅಂತೇಳಿ. ಹಾಗೆ ದ ಕ್ಯಾಂಡಿಡೇಟ್ಸ್ ಹೂ ವಿಲ್ ಕ್ವಾಲಿಫೈ ದ ಎಂಟ್ರೆನ್ಸ್ ಸಿ ಇ ಟಿಯನ್ನು ಪಾಸ್ ಆದಂಥ ಎಲಿಜಿಬಲ್ ಆದಂಥ ಆಸ್ಪಿರೆಂಟ್ಸು ಅವರು ಮತ್ತೆ ರಿಸಲ್ಟ್ ಸೆಂಟ್ರಲ್ಲಿ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿ ಕೌನ್ಸಿಲಿಂಗ್ ಟೈಮಲ್ಲಿ ಅಲಾಂಗ್ ವಿತ್ ದ ನೆಸರಿ ಡಾಕ್ಯುಮೆಂಟ್ಸ್ SSLC ಡಿಗ್ರಿ PU ಎಲ್ಲ ದಾಖಲೆಗಳನ್ನು ಇವರು ಒದಗಿಸ್ಬೇಕು. ಯಾರು BEd ಎಕ್ಸಾಮನ್ನು ಬರಿತಾ ಇದ್ದಾರೆ ಎಲ್ಲ ನಮ್ಮ ಪ್ರೀತಿಯ ಸ್ನೇಹಿತರಿಗೆ ಶುಭಾಶಯಗಳು. ಅವರು ಮಾರ್ಚ್ನಲ್ಲಿ ಎಕ್ಸಾಮನ್ನು ಬರೆದು ಸಕ್ಸಸ್ಫುಲ್ ಆಗಲಿ, BEd ಇಗ್ನೋ ಮಾಡಲಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಯಾರು BEd ಇಂಟ್ರೆಸ್ಟ್ ಇದೆಯೋ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು.